ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಪ್ರೋಗ್ರಾಮ್ ಮುಗೀತು. ಮನೆಗೆ ಬಂದಿದ್ದೆ 12:30 ಆಗಿತ್ತು ನೈಟ್. 4 ಅವರ್ಸ್ ಮಾತ್ರ ರೆಸ್ಟ್ ಮಾಡಿದ್ದು. ಕಣ್ಣು ಬಿಡೋಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ 5 o'clock ಆಗಿತ್ತು ಆಲ್ರೆಡಿ. ಆಮೇಲೆ ನಾವು ಏರ್ಪೋರ್ಟ್ ಹೊರಟ್ವಿ. ಏನಿಷ್ಟು ಬೇಗ ಏರ್ಪೋರ್ಟ್ ಅಂತ ಇದ್ದೀರಾ? ಏನು ಮಾಡೋಕ್ಕಾಗಲ್ಲ. ಮೆಡಿಸಿನ್ನು ಡ್ಯಾನ್ಸ್ನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಬೇರೆ ನಾನು ದಾರ್ ಟೀಲ್ಸ್ ಯು ಅಂತ ನಾನು ಪೊಯೆಟಿಕ್ ವರ್ಕಲ್ಲಿ ಬರ್ದಿದ್ದೆ. ತಕ್ಷಣ ಅದನ್ನ ಪ್ರೂವ್ ಮಾಡೋ ಟೈಮ್ ಬಂದೇ ಬಿಡ್ತು ಅನ್ಕೊಂತೀನಿ. ಇವಾಗ ಇಲ್ಲಿ ಪ್ರೋಗ್ರಾಮ್ ಮುಗೀತು ಅಂತ ಅನ್ಕೊಳೋ ಅಷ್ಟರಲ್ಲಿ ನನಗೆ 29th ಆಲ್ರೆಡಿ ಎಕ್ಸಾಮ್ ಇತ್ತು. ಅದಕ್ಕೋಸ್ಕರ ನಾನು ಮತ್ತೆ 28 ನಂಗೆ ಫ್ಲೈಟ್ ಇತ್ತು. ಸೊ ರಿಟರ್ನ್ ಹೊರಟೆ. ಅಮ್ಮ ನಾನು ತಂಗಿ ಏರ್ಪೋರ್ಟ್ ರೀಚ್ ಆದ್ವಿ. ಅವ್ರು ನನ್ನ ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ರು. ಅವ್ರಿಗೂ ರೆಸ್ಟ್ ಇಲ್ಲ, ನನಗೂ ರೆಸ್ಟ್ ಇಲ್ಲ. 3 weeks ಆಫ್ ಹಾರ್ಡ್ ವರ್ಕ್. ಲಿಟ್ರಲಿ 1 day ಕೂಡ ರೆಸ್ಟ್ ಮಾಡಿಲ್ಲ. 3 weeks ಫುಲ್ ಪ್ರೋಗ್ರಾಮ್ಗಂತಾನೆ ಓಡಾಡಿದ್ದು, ರೆಡಿ ಮಾಡಿದ್ದು, ನಾವು ರೆಡಿ ಆಗಿದ್ದು, ಪ್ರೋಗ್ರಾಮ್ ಮುಗ್ದಿದ್ದೆ ಆಯಿತು. ನಾನು ಬಂದಿದ್ದು ಕೂಡ ನನಗೆ ಡ್ರೀಮ್ ಥರ ಇತ್ತು. ರಿಟರ್ನ್ ಬಂದಿದ್ದು ಕೂಡ ಡ್ರೀಮ್ ಆಗೇ ಇತ್ತು. ಅಂತೂ ಇಂತೂ ರೆಡಿಯಾಗಿ ಏರ್ಪೋರ್ಟ್ ರೀಚ್ ಆದೆ. ಆಮೇಲೆ ಬ್ಯಾಗ್ ಎಲ್ಲ ವೇಯ್ ಮಾಡಿಕೊಂಡು ರೆಡಿ ಟು ಫ್ಲೈ ಅಂತ ಮನ್ಸಲ್ಲಿ ಅಂದ್ಕೊಂಡು ಅಮ್ಮನ ಆಶೀರ್ವಾದ ತಗೊಂಡು ಚಿನ್ಮಯ್ನ ಹಗ್ ಮಾಡಿಕೊಂಡು ಓಕೆ ಬಾಯ್ ಬಾಯ್ ಅಂತ ಹೊರಟೆ ನಾನು. ಲಾಸ್ಟ್ ಟೈಮ್ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಹೊರಟೆ ನಾನು. ಯಾವಾಗ್ಲೂ ಅಷ್ಟೇ, ನಾನು ಯಾವಾಗಲೂ ಖುಷಿಯಾಗೇ ಬರ್ತೀನಿ. ಏನೇ ನಾವು ಒಂದು ಕೆಲಸ ಕಾರ್ಯ ಸ್ಟಾರ್ಟ್ ಮಾಡ್ತಾ ಖುಷಿಯಾಗೇ ಸ್ಟಾರ್ಟ್ ಮಾಡಬೇಕು. ಅದೇ ನನ್ನ ಬಿಲೀಫ್ ಯಾವಾಗಲೂ, ಅದು ಚೆನ್ನಾಗಾಗುತ್ತೆ ಅಂತ. ಹಂಗೆ ಖುಷಿಯಾಗೇ ಬಂದೆ. ಆದರೆ ನಂಗೆ ಪ್ರೋಗ್ರಾಮ್ ಮುಗ್ದಿದ್ದು ಸ್ಟ್ರೆಸ್ ಮಾತ್ರ ಫುಲ್ ಇತ್ತು. ಮತ್ತು ಬಾಡಿನೂ ಅಷ್ಟೇ ಸ್ಟ್ರೈನ್ ಆಗಿತ್ತು. ಬರ್ತಾ 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 ಫ್ಲೈಟ್ ಯಾವಾಗ ನೋಡಿದ್ನೋ ಅವಾಗ ಹಬ್ಬ ರಿಟರ್ನ್ ಓಡೋಗ್ಬಿಡ್ಲಾ ಅಂತ ಅನ್ನಿಸ್ತಾ ಇತ್ತು ಒಂದು ಕ್ಷಣ ಮಾತ್ರ. ಅದನ್ನು ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ನನ್ನ ಕೈಲಿ. ಚೆಕ್-ಇನ್ ಆಗಿ ಎಲ್ಲ ಮುಗಿಸ್ಕೊಂಡು ಬಂದು ಫ್ಲೈಟಲ್ಲಿ ಕೂತೆ. ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾ ಅಂತ ಮ್ಯಾಪಲ್ಲಿ ನೋಡ್ತಾ ಇದ್ದೆ. ಅದಾದ್ಮೇಲೆ ಫ್ಲೈಟಲ್ಲಿ ಊಟ ಕೊಟ್ಟರು. ಊಟ ಮಾಡಿದ್ದೆ ತಕ್ಷಣ ಮನೆ ನೆನಪಾಗ್ಬಿಡುತ್ತೆ ನನಗೆ. ಮನೇಲಿ ಎಷ್ಟು ಆರಾಮಾಗಿ ಊಟ ಮಾಡಿಕೊಂಡು ತಿನ್ಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ಕೊಂಡು ಆರಾಮಾಗಿದ್ದೆ. ಅದಾದಮೇಲೆ ಅಳು ಬಂದಿತ್ತು ಫ್ಲೈಟಲ್ಲಿ. ನಿಜವಾಗ್ಲೂ ನಾನು ಯಾವ ಸರಿನೂ ಹತ್ಕೊಂಡು ಬಂದಿಲ್ಲ. ಅಷ್ಟೆಲ್ಲ ಪ್ರೋಗ್ರಾಮ್ ಮಾಡಿ ಅದು ಮುಗಿದ್ಮೇಲೆ ಆ ಎಂಜಾಯ್ಮೆಂಟ್ನ ನಾನು ಫೀಲೇ ಮಾಡಲಿಲ್ಲ ಊರಲ್ಲಿದ್ದು. ಸಡನ್ ರಿಟರ್ನ್ ಬಂದೆ. ಇಲ್ಲಿ ಏನು ಅಂತೂ ಬೆಂಗಳೂರಿಂದ ಸಿಂಗಾಪುರ್ ರೀಚ್ ಆಗೇ ಬಿಟ್ಟೆ ನಾನು. ಸಿಂಗಾಪುರ್ ಏರ್ಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು. ಟರ್ಮಿನಲ್ 2 ಅಲ್ಲಿ ಆ ಫಾಲ್ಸು ಎಲ್ಲ ತುಂಬ ಚೆನ್ನಾಗಿದೆ. 2 times ಬಂದಿದ್ದೀನಿ ಸಿಂಗಾಪುರ್ ಏರ್ಪೋರ್ಟ್ಗೆ. ಬಟ್ ಯಾವ ಸರಿನೂ ನಾನು ಅಷ್ಟೆಲ್ಲ ಹೋಗಿ ನೋಡ್ಬೇಕಂತಾನೆ ಅನಿಸಿಲ್ಲ.
ಅದಾದ್ಮೇಲೆ ನಾನು ಗೇಟ್ಸ್ ಹತ್ರ ಹೋಗ್ಬೇಕಾದ್ರೆ ಈ ಶೋರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡ್ಕೊತ ಆಮೇಲೆ ಗೇಟ್ಸ್ಗೆ ನಡ್ಕೊಂಡು ಹೋಗ್ತಾ ಇದ್ದೆ. ತುಂಬ ದೂರ 15 ಮಿನಿಟ್ಸ್ ನಾನು ಗೇಟ್ಸ್ ಹತ್ರಕ್ಕೆ ವಾಕ್ ಮಾಡಿದ್ದೀನಿ. ಆಲ್ರೆಡಿ ನಾನು ಫುಲ್ ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿದ್ದೆ. ಇಲ್ಲಿ 7 hours ಆಫ್ ಲೇ ಓವರ್ ಹೆಂಗೆ ಸ್ಪೆಂಡ್ ಮಾಡಿದೆ ಅಂತಲೇ ನನಗೆ ಗೊತ್ತಾಗಿಲ್ಲ. ಅದಾದ್ಮೇಲೆ ಸೆಕೆಂಡ್ ಫ್ಲೈಟ್ ಮನಿಲಾಗೆ, ಅಲ್ಲೂ ಊಟ ಕೊಟ್ಟಿದ್ರು. ಊಟ ಮಾಡ್ಕೊಂಡು ಮಲಗ್ದೋಳು. ನಾನು ಎದ್ದಿರೋದೇ ಮನಿಲಾ ರೀಚ್ ಆದಾಗ. ಅದಾದ್ಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬಂದೆ. ಆಮೇಲೆ ಎಕ್ಸಾಮ್ ಇತ್ತು ಅನ್ನಲ್ಲ, ಅದನ್ನ ಬರ್ದು ಬಂದೆ. 2 hours ಆಫ್ ಎಕ್ಸಾಮ್ಗೆ ನಾನು 8 hours ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ನಿಜ ಎಕ್ಸಾಮ್ ಅಂದಮೇಲೆ ಇಷ್ಟಕ್ಕೇನಾ ಇಷ್ಟು ದೂರ ಬಂದೆ ನಾನು ಅಂತ ಭಾಳ ಫೀಲ್ ಆಯ್ತು ನನಗೆ. ಅದಾದ್ಮೇಲೆ ನಂಗೆ 12 days ಏನು ಕೆಲಸ ಇರಲಿಲ್ಲ. ಇಲ್ಲಿ ಹಿಂಗೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ಅಂದರೆ ಇಲ್ಲಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೆ. ಇದೊಂಥರ ಸಡನ್ ಚೇಂಜು. ಇಂಡಿಯಾಲಿದ್ದು 3 weeks ಅಷ್ಟೊಂದು ಬ್ಯುಸಿ ಥರ ಇದ್ಬಿಟ್ಟು ಅಷ್ಟು ದೊಡ್ಡ ಪ್ರೋಗ್ರಾಮ್ ಆಗಿ ಅದಾದ್ಮೇಲೆ ಸಡನ್ ರಿಟರ್ನ್ ಬಂದೆ. ಇಲ್ಲಿ ಬಂದ ತಕ್ಷಣ ಎಷ್ಟು ಡ್ರಾಸ್ಟಿಕ್ ಚೇಂಜ್. ಆ ಎನ್ವಿರಾನ್ಮೆಂಟ್ ಬೇರೆ, ಈ ಎನ್ವಿರಾನ್ಮೆಂಟ್ ಬೇರೆ. ಸಡನ್ ನನಗೆಲ್ಲ ತಂದು ಬಿಟ್ಟಂಗೆ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಅಷ್ಟೇ. ಏನೇ ಅಂದರೂ ಒಂದಿನನೇ ಮ್ಯಾಕ್ಸಿಮಮ್ ತಗೊಳೋದು. ಏನು ಅಡ್ಜಸ್ಟ್ ಆಗೋದಂದ್ರೆ ಒಂದೇ ದಿನನೇ. ಅದಾದ್ಮೇಲೆ ಏನು ಅನ್ಸಲ್ಲ. ಅಷ್ಟು ಇಲ್ಲಿದ್ದು ಇಲ್ಲಿಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿರತ್ತೆ ಮೈಂಡ್ ಕೂಡ. ಅದಾದ್ಮೇಲೆ ಮತ್ತೆ ನಾನು ಫ್ರೆಂಡ್ಸ್ ಜೊತೆಗೆ ಮೊಲಿಟೋ ಹೋಗ್ಬಿಟ್ಟು ಅಮೌಂಟ್ ವಿಡ್ರಾ ಮಾಡೋದಿತ್ತು, ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಮತ್ತೆ ಮೋವಾಗೆ ಹೋದ್ವಿ. ಮಾಲ್ ಆಫ್ ಏಷ್ಯಾ ಅಂತ, ಇದು ಬಿಗ್ಗೆಸ್ಟ್ ಮಾಲ್ ಇನ್ ಫಿಲಿಪೀನ್ಸ್. ಹಾಗೆ ಮಾಲ್ ಸುತ್ಕೊಂಡು ನಾವು ವಿಡಿಯೋಸು ಫೋಟೋಸ್ ಎಲ್ಲ ತಕ್ಕೊಂಡು ರೀಲ್ಸ್ ಮಾಡ್ಕೊಂಡು ಓಡಾಡ್ತಾ ಇದ್ವಿ. ನಾನು 4 years ಅಲ್ಲಿ ಇಷ್ಟು ಸರಿ ಮಾಲ್ ಆಫ್ ಏಷ್ಯಾಗೆ ಬಂದ್ರೂ ಮೋವಾ ಅಲ್ಲಿ ಟೆರಸ್ ಅಲ್ಲಿ ಸ್ಕೈ ವಾಚ್ ಇದೆ ಅನ್ನೋದೇ ನನ್ಗೆ ಗೊತ್ತಿರಲಿಲ್ಲ. ಮೋವಾ ಸ್ಕೈ ವಾಚ್ ಅಂತ. ಅದು ಮಾತ್ರ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಹಾಗೆ ಒಂದು ಫುಟ್ಬಾಲ್ ಸ್ಟೇಡಿಯಂ ಕೂಡ ಇದೆ, ಅದು ಮಾತ್ರ ಸೂಪರ್ ಆಗಿತ್ತು. ನಾನು ತೇಜು ಮತ್ತೆ ಅನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಷ್ಟೇ ಫ್ರೆಂಡ್ಸ್, ಇನ್ಮೇಲೆಲ್ಲ ಸೇಮ್ ಹಿಂಗೆ ಲೈಫ್ ಗೋಸ್ ಆನ್ ಅಂತ ಕಾಲೇಜ್ ಮತ್ತೆ
ಔಟಿಂಗ್ ಮತ್ತು ಫಿಲಿಪೀನ್ಸ್ ಮನೆ ಇಷ್ಟೇ ಇರುತ್ತೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಂದನಾ KP ಯೂಟ್ಯೂಬ್ ಚಾನಲ್. ಮರೀದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.